ಗೆಳೆಯರೇ, ಜೀವನದಲ್ಲಿ ನಾವು ಅಂದುಕೊಂಡ ಕೆಲಸ ನಡೆಯದಿದ್ದಾಗ ಅಥವಾ ಪದೇ ಪದೇ ಸೋಲು ಎದುರಾದಾಗ ನಾವು ಹತಾಶರಾಗುತ್ತೇವೆ. ನನ್ನಿಂದ ಸಾಧ್ಯವಿಲ್ಲ ಎಂದು ಕೈಚೆಲ್ಲಿ ಕುಳಿತುಕೊಳ್ಳುತ್ತೇವೆ. ಆದರೆ ಗೆಲುವು ಎನ್ನುವುದು ಯಾರಿಗೂ ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ತಾಳ್ಮೆ ಮತ್ತು ಸತತ ಪ್ರಯತ್ನದ ಅಗತ್ಯವಿದೆ. ಗೌತಮ ಬುದ್ಧ ಮತ್ತು ಆಳವಾದ ಬಾವಿಯ ಈ ಕಥೆ ನಿಮ್ಮಲ್ಲಿ ಹೊಸ ಭರವಸೆಯನ್ನು ತುಂಬಲಿದೆ. ಒಮ್ಮೆ ಬುದ್ಧ ತನ್ನ ಶಿಷ್ಯರೊಂದಿಗೆ ದೀರ್ಘ ಪ್ರಯಾಣ ಮಾಡುತ್ತಿದ್ದ. ಎಲ್ಲರಿಗೂ ಅತೀವ ಬಾಯಾರಿಕೆಯಾಗಿತ್ತು. ಹತ್ತಿರದಲ್ಲೇ ಒಂದು ಹಳೆಯ ಬಾವಿ ಕಾಣಿಸಿತು. ಬುದ್ಧ ತನ್ನೊಬ್ಬ ಶಿಷ್ಯನನ್ನು ನೀರು ತರಲು ಕಳುಹಿಸಿದ. ಶಿಷ್ಯ ಬಾವಿಯ ಹತ್ತಿರ ಹೋದಾಗ ಅಲ್ಲಿ ನೂರಾರು ಸಣ್ಣ ಸಣ್ಣ ಗುಂಡಿಗಳನ್ನು ತೋಡಿರುವುದನ್ನು ಕಂಡನು. ಆದರೆ ಎಲ್ಲೂ ನೀರಿರಲಿಲ್ಲ. ಅವನು ವಾಪಸ್ಸು ಬಂದು ಬುದ್ಧನಿಗೆ ಹೇಳಿದ, ಗುರುಗಳೇ, ಆ ಬಾವಿಯ ಸುತ್ತ ಯಾರೋ ನೂರಾರು ಗುಂಡಿ ತೋಡಿದ್ದಾರೆ. ಆದರೆ ಆ ಜಾಗದಲ್ಲಿ ಹನಿ ನೀರೂ ಇಲ್ಲ. ನಾವು ಮುಂದೆ ಹೋಗೋಣ. ಆದರೆ ಬುದ್ಧ ನಗುತ್ತಾ ಅಂದರು, ಇಲ್ಲ, ನಾವು ಅಲ್ಲಿಗೆ ಹೋಗೋಣ. ಬುದ್ಧ ಬಾವಿಯ ಹತ್ತಿರ ಹೋಗಿ ನೋಡಿದಾಗ ವಿಷಯ ಅರ್ಥವಾಯಿತು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೀರಿಗಾಗಿ 100 ಕಡೆ ತಲಾ 1 ಅಡಿ ಗುಂಡಿ ತೋಡಿದ್ದ. ಆದರೆ ಒಂದೇ ಕಡೆ 100 ಅಡಿ ಗುಂಡಿ ತೋಡಿದ್ದರೆ ಖಂಡಿತ ನೀರು ಸಿಗುತ್ತಿತ್ತು. ಬುದ್ಧ ಶಿಷ್ಯರನ್ನು ಕರೆದು ಹೇಳಿದರು, ನೋಡಿ, ಆ ವ್ಯಕ್ತಿ ಶ್ರಮ ಹಾಕಿದ, ಆದರೆ ಅವನಿಗೆ ತಾಳ್ಮೆ ಇರಲಿಲ್ಲ. ಒಂದು ಕಡೆ ನೀರು ಸಿಗದಿದ್ದಾಗ ಇನ್ನೊಂದು ಕಡೆ ಗುಂಡಿ ತೋಡಿದ. ಹೀಗೆ ಮಾಡುತ್ತಾ ಹೋದ್ರೆ ಬಾಯಾರಿಕೆ ಇಂಗುವುದಿಲ್ಲ. ನಮ್ಮ ಜೀವನವೂ ಅಷ್ಟೇ. ನಾವು 10 ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟರೆ ಯಶಸ್ಸು ಸಿಗುವುದಿಲ್ಲ. ನೀವು ಯಾವುದೇ ದಾರಿಯನ್ನು ಆರಿಸಿಕೊಂಡರೂ ಅಲ್ಲಿ ಕಷ್ಟಗಳು ಬಂದಾಗ ದಾರಿ ಬದಲಿಸಬೇಡಿ. ಬದಲಿಗೆ ನಿಮ್ಮ ಪ್ರಯತ್ನದ ಆಳವನ್ನು ಹೆಚ್ಚಿಸಿ. ಗುರಿ ಮುಟ್ಟುವವರೆಗೂ ತಾಳ್ಮೆಯಿಂದ ಇರಿ. ಸ್ನೇಹಿತರೆ, ಸೋಲು ಎಂಬುದು ನಿಮ್ಮ ಸಾಮರ್ಥ್ಯದ ಕೊರತೆಯಲ್ಲ, ಅದು ನಿಮ್ಮ ಪ್ರಯತ್ನದ ಕೊರತೆಯಾಗಿರಬಹುದು. 100 ದಿಕ್ಕಿನಲ್ಲಿ ಓಡುವ ಬದಲು ಒಂದು ಗುರಿಯ ಮೇಲೆ ಏಕಾಗ್ರತೆ ವಹಿಸಿ. ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿರುತ್ತದೆ. ಇಂದು ನೀವು ತೋಡುತ್ತಿರುವ ಗುಂಡಿ ಎಷ್ಟು ಆಳವಾಗಿದೆ ಯೋಚಿಸಿ.